ಸರಿ ಸುಮಾರು ಒಂದು 100 ಡಿಗ್ರಿ ಸೆಲ್ಸಿಯಸ್ ಕಾದಿದೆ ನೀರು. ಹೊಗೆ ಬರ್ತಾ ಇದೆ. ಇದೇ ಬಿಸಿನೀರಿಂದ ದೇವರಿಗೆ ಅಭಿಷೇಕ ಆಗುತ್ತೆ. ಈ ಬಿಸಿನೀರು ಯಾವ ತರ ಇದೆ ಅಂತ ಹೇಳಿ ಮುಟ್ಟಿ ನೋಡ್ಕೋಬಹುದು. ನೋಡಿದಿರ ಎಲ್ರು? ಇಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ಖಾಲಿ ತಂಬಿಗೆ ಇದೆ. ಆ ಖಾಲಿ ಪರಾತನ ಕೆಳಗಡೆ ಇರ್ತಾರೆ. ಅದೇ ತಂಬಿಗೆಯಲ್ಲಿ ನೀರು ತುಂಬಿಕೊಂಡು ದೇವರಿಗೆ ಅಭಿಷೇಕ ಮಾಡ್ತಾರೆ. ಇಲ್ಲಿ ಕೂಡ ಯಾವುದೇ ರೀತಿ ತಣ್ಣೀರಿನ ವ್ಯವಸ್ಥೆ ಇಲ್ಲ. ಈಗ ಈ ಕ್ಯಾಮ್ರಾದಲ್ಲಿ ಕಾಣ್ತದೆ ಅನ್ಕೊಂತೀನಿ. ನಾವ್ ಯಾವುದೇ ಐಸ್ ಕ್ಯೂಬ್ ಆಗಿರ್ಬೋದು, ಐಸ್ ಗಡ್ಡೆ ಆಗಿರ್ಬೋದು ಇಟ್ಟಿಲ್ಲ. ಈ ಪಾದದ ಹತ್ರ ಕೂಡ ಯಾವುದೇ ಐಸ್ ಕ್ಯೂಬ್ಗಳಿಲ್ಲ. ಇಲ್ಲಿ ಇಡೋದಕ್ಕೆ ಜಾಗ ಕೂಡ ನಮ್ಗಿಲ್ಲ. ನೋಡ್ತಿದ್ದೀರಿ ಅಂತ ಅನ್ಕೊಂತೀನಿ. ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತೆ ಕೃಷ್ಣ ಕೇಶವೋ ಗರುಡಧ್ವಜ ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ. ಹಲೋ ಹಾಯ್ ನಮಸ್ಕಾರ. ಇವಾಗ ನಾವು ರಾಯಚೂರಿಗೆ ಬಂದಿದ್ದೀವಿ. ಅಲ್ಲಿ ಗಬ್ಬೂರು ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಏನೋ ಬಿಸಿ ನೀರು ಹಾಕಿದ್ರೆ ತಣ್ಣೀರಾಗತ್ತಂದ್ರೆ, ಅಂದರೆ ಬಿಸಿ ನೀರು ವಿಗ್ರಹದ ಮೇಲೆ ಹಾಕ್ತಾರೆ. ಸೊ ಅದು ಕೆಳಗಡೆ ಬರಬೇಕಾದ್ರೆ ಫುಲ್ ತಣ್ಣೀರಾಗತ್ತೆ. ನೋಡಿ ಇಲ್ಲಿ ನಮ್ಮ ನಿಖಿಲ್ ಅಂತ ಇದ್ದಾರೆ. ಅವರೇ ನನಗೆ ಈ ಪ್ಲೇಸ್ ಬಗ್ಗೆ ಹೇಳಿದ್ದು. ಹೇಳಿ ನಿಖಿಲ್, ಈ ದೇವಸ್ಥಾನದ ಬಗ್ಗೆ. ನಮಸ್ಕಾರ ಕಿರಣ್ ಅವರೇ. ಇಂಡಿಯಾ ಸ್ಕೋಪ್ ಅಂತ ಅದ್ಭುತವಾದಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ರ. ಬಹಳ ಸಂತೋಷ ಆಯ್ತು. ಇದು ಒಂದು ಗಬ್ಬೂರು ಅಂತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡ್ತಿದ್ರಲ್ಲ, ಇದು ಒಂದು ದೇವಸ್ಥಾನ. ಇದು ಸೊ ಇದು 800 ವರ್ಷಗಳ ಇತಿಹಾಸವನ್ನ ಹೊಂದಿದೆ ಇದು. ಸೊ 800 ವರ್ಷಗಳ ಹಿಂದೆ. ಸೊ ಇದೇನಾದ್ರೆ ಈ ಒಂದು ಭೂಮಿಯ ಒಂದು ಜಾಗ ಈಗ ನೋಡ್ತಿದ್ರಲ್ಲ, ಸೊ ಇದೇ ಒಂದು ಮಟ್ಟದಲ್ಲಿ ಕಂಪ್ಲೀಟ್ ದೇವಸ್ಥಾನ ಮುಳುಗೋಗಿತ್ತು. ಸೊ ನೀರಲ್ಲಿ ಮುಳುಗೋಗಿರೋದು ನೋಡಿದಿರಾ. ಬಟ್ ದೇವಸ್ಥಾನ ಮಣ್ಣಲ್ಲಿ ಮಣ್ಣಾಗಿತ್ತು. ಸೊ ಒಳಗಡೆ ಪೂಜೆ ಏನೋ ನಡೀತಾ ಇರ್ಲಿಲ್ಲ, ನೈವೇದ್ಯ ಆಗ್ತಾ ಇರ್ಲಿಲ್ಲ, ಹೋಗ್ತಿದ್ರು ಬರ್ತಿದ್ರು. ಒಂದು ಪಾಳು ಬಿದ್ದಂತಹ ದೇವಸ್ಥಾನ. ಈ ಗಬ್ಬೂರಿನಲ್ಲಿ ಸುಮಾರು ಒಂದು 30 ದೇವಸ್ಥಾನಗಳನ್ನ ನೋಡ್ಬೋದು. ಇದು ವಿಶೇಷ. ಬೇರೆ ಬೇರೆ ರೀತಿಯಾದಂತಹ ದೇವಸ್ಥಾನಗಳು ಇಲ್ಲಿ ವಿಶೇಷ. ಓಕೆ, ಎಲ್ಲ ಬಿಟ್ಟು ಇಲ್ಲಿಗೆ ಏನು ಬಂದ್ವಿ ಅಂತಂದ್ರೆ, ನನಗೆ ಆಶ್ಚರ್ಯ ಆಗಿದ್ದು, ನಾನು ಕಿರಣ್ ಹೇಳಿದ್ದೇನೆಂದ್ರೆ, ವಿಗ್ರಹದ ಮೇಲ್ಗಡೆಗೆ ಬಿಸಿನೀರಲ್ಲ, ಕುದಿಯಂತ ನೀರನ್ನ ಅಲ್ಲಿ ತಂದ್ಕೊಡ್ತಾರೆ. ಸೊ ನಮ್ಮ ಎದುರುಗಡೆ ತೋರಿಸ್ತಾ ಇರೋದ್ರ ಕುದಿಯಂತ ನೀರನ್ನ ದೇವರ ತಲೆಯ ಮೇಲೆ, ವಿಗ್ರಹದ ಮೇಲೆ ಹಾಕ್ತಾರೆ. ಕೆಳಗಡೆ ಪಾದ ವಿತಿನ್ ಸೆಕೆಂಡ್ ಅಲ್ಲಿ ಬರ್ತಲ್ವಾ, 1-2 ಸೆಕೆಂಡ್ ಅಲ್ಲಿ ಪಾದ ಬರ್ಬೇಕಾದ್ರೆ ತಣ್ಣಗಾಗಿರುತ್ತೆ, ಅಂದ್ರೆ ಐಸ್ ತರ ಆಗಿರುತ್ತೆ. ಆ ನೀರನ್ನ ನಮಗೆ ಅವ್ರು ಕೊಡ್ತಾರೆ. ಸೊ ಅದು ಟೆಸ್ಟ್ ಕೂಡ ಮಾಡ್ಬೋದು. ಬಟ್ ದೇವಸ್ಥಾನದಲ್ಲಿ ದೇವರ ಹತ್ರ ಟೆಸ್ಟ್ ಎಲ್ಲ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ದೇವರ ಹತ್ರ ಬೆಸ್ಟ್ ಇರುತ್ತೆ, ಟೆಸ್ಟ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಕೆಲವೊಂದು ನಂಬಿಕೆ ಇರುತ್ತೆ. ಇದ್ರ ಈ ತರ ಕೂಡ ನಾವು ತಿಳ್ಕೋಬಹುದು. ಅಂದ್ರೆ ಎಷ್ಟೇ ಕಷ್ಟ ಬಂದು ದೇವರು ತನ್ನಲ್ಲಿ ತಗೊಂಡು ಒಳ್ಳೇದ್ರ ಮಾತ್ರ ದೇವ್ರು ಕೊಡ್ತಾರೆ ಅಂತ. ಅಂದ್ರೆ ಕುದಿಯುವಂತ ನೀರನ್ನ ತನ್ನ ಮೇಲ್ಗಡೆ ತಗೊಂಡು ತಣ್ಣಗಿರುವಂತ ನೀರನ್ನ ಕೊಡ್ತಾರೆ ಅಂತಂದ್ರೆ, ಒಳ್ಳೇದನ್ನ ನಮ್ ಕೊಡೋದು, ಕೆಟ್ಟದನ್ನ ದೇವರು ತಗೊಳ್ಳೋದು ಅಂತ. ಈಗ ಶಿವ ಹೇಗೆ ವಿಶ್ವವನ್ನ ತಾನು ನುಂಗಿ ಎಲ್ಲಾ ಪ್ರಪಂಚವನ್ನ ಉಳಿಸ್ತಾ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ದೇವಸ್ಥಾನ. ಸೊ ಅದ್ರ ಜೊತೆಗೆ ಕಾಯಿ ಕಟ್ತಾರಂತೆ. ಇಲ್ಲಿ ಹರಕೆಯ ಫಲಗಳಂತ ಇದೆ. ಸೊ ಕಾಯಿ ಕಟ್ಟಂತದ್ದು. ಕಾಯಿ ಕಟ್ಟದ ಮೇಲೆ ಎಲ್ಲ ವರ್ಕೌಟ್ ಆಯ್ತು, ನನಗೆಲ್ಲ ಫಲಿಸಿದೆ ಅಂದ್ರೆ ಆ ಕಾಯಿನ ವಾಪಸ್ ತಗೊಂಡು ಹೋಗ್ತಾರಂತೆ. ಸೊ ಅದೊಂದು ವಿಶೇಷವಾದಂತ ಒಂದು ಹರಕೆ ಕೂಡ ಇದೆ. ಅದನ್ನ ಕೂಡ ಅವ್ರು ತಿಳಿಸ್ತಾರೆ. ಮುಂದೆ ಎಲ್ಲ ನೋಡೋಣ ನಾವು. ಬನ್ನಿ ನೋಡೋಣ. ಆಮೇಲೆ ಏನೇನ್ ಸಮಾಚಾರ ಕಿರಣ್ ಅವ್ರೆ? ಹೇಳ್ಬೇಕು ನಿಖಿಲ್ ನೀವೇ. ನಮ್ದು ಏನೈತೆ ಈ ತರ ಸುತ್ತೋದು ಏನಾದ್ರು. ನಾನು ಮಂತ್ರಾಲಯ ಬಂದಿದ್ದೆ, ನೀವು ಫೋನ್ ಮಾಡಿದ್ರಿ, ಒಟ್ಟಿಗೆ ಸಿಕ್ಕಿದ್ವಿ. ನಾವು ನಿಖಿಲ್ ನೋಟ ಅಂತ ಫೇಸ್ಬುಕ್ ಪೇಜ್ ಇದೆ, ಯೂಟ್ಯೂಬ್ ಚಾನಲ್ ಅಲ್ಲಿ. ಅವ್ರದ್ದು ಫೇಸ್ಬುಕ್ ಅಲ್ಲಿ ನಿಖಿಲ್ ನೋಟ ಅಂತ ಒಂದು ಪೇಜ್ ಇದೆ. ಅದ್ಭುತವಾಗಿ ಬರ್ತಾ ಇದೆ. ಒಳ್ಳೆ ದೇವಸ್ಥಾನಗಳೆಲ್ಲ ತೋರಿಸ್ತಾರೆ. ಸೊ ಅವರೇ ಈ ದೇವಸ್ಥಾನ ರೆಫರ್ ಮಾಡಿದ್ರು ನನಗೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ಬೋಣ. ಈಗ ಇಳಿತಿದೀವಲ್ಲ, ಈ ಜಾಗ ಇದೆಯಲ್ಲ, ಓಕೆ, ಈ ಜಾಗ ತೋರಿಸ್ಬೋಣ. ಏನಕ್ಕಂದ್ರೆ ಈ ಒಂದು ಮಟ್ಟದಲ್ಲಿ, ಈ ಒಂದು ಜಾಗ ಏನ್ ನೋಡ್ತಿದ್ರಲ್ಲ, ಈ ಒಂದು ಮಟ್ಟದಲ್ಲಿ ಮಣ್ಣು ತುಂಬಿಕೊಂಡಿತ್ತು. ಕಂಪ್ಲೀಟ್ ಮಣ್ಣಿನಿಂದ ಆವೃತಗೊಂಡಿತ್ತು ಈ ಒಂದು ಜಾಗ. ಎಲ್ಲೂ ಕೂಡ ಮುಳುಗೋಗಿತ್ತು. ಸೊ ಇತ್ತೀಚೆಗೆ 2018-20 ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದಕ್ಕೂ ಮುಂಚೆ ದೇವಸ್ಥಾನ ಜೀರ್ಣೋದ್ಧಾರ ಶುರುವಾಗಿತ್ತು. ಬಟ್ ವೈರಲ್ ಆಗಿದ್ದು ಒಂದೇ ಒಂದು ವಿಡಿಯೋ. ಅಂದ್ರೆ ವಿಗ್ರಹದ ಮೇಲೆ ಬಿಸಿನೀರು ಹಾಕಿದ್ರೆ ಪಾದದಲ್ಲಿ ತಣ್ಣೀರಾಗುತ್ತೆ ಅಂತ ಯಾವಾಗ ಪ್ರಕಟ ಆಯ್ತು, ಆಗ ಸಿಕ್ಕಾಪಟ್ಟೆ ಜನ ಬರ್ತಿದ್ರು. ಈಗ ಜಾಗವನ್ನ ಮಾಡಿದ್ದಾರೆ, ಮಣ್ಣೆಲ್ಲ ಕೊರೆದು ದೇವಸ್ಥಾನವನ್ನ ಓಪನ್ ಮಾಡಿದ್ದಾರೆ. ಹಿಂಗೆ ಬಿಟ್ಟಿದ್ರೆ ಇದೊಂದು ಮುಳುಗೋಗ್ತಾ ಇತ್ತು. ತುಂಬಾ ದೇವಸ್ಥಾನ ನೋಡಿದ್ವಿ, ಮುಳುಗೋಗಿರುವಂತಹ ಪಟ್ಟಣಗಳನ್ನ ನೋಡಿದ್ವಿ. ಅದೇ ರೀತಿ ಅಂತ ಮುಳುಗೋಗಿರುವಂತಹ ದೇವಸ್ಥಾನ ಆಗ್ತಿತ್ತು. ಪಕ್ಕದಲ್ಲಿ ಒಂದಿದೆ ಒಂದು ದೇವಸ್ಥಾನ, ಅಲ್ಲೂ ಹಾಗೆ ಮುಳುಗೋಗಿದೆ. ಮತ್ತೆ ಜೀರ್ಣೋದ್ಧಾರ ಮಾಡೋಕೆ ಶುರು ಮಾಡಿದ್ದಾರೆ. ಬನ್ನಿ. ಸೊ ಕುದಿಯುವಂತಹ ನೀರನ್ನ ಇಲ್ಲಿಂದ ತಗೊಂಡೋಗ್ತಾರೆ. ತಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದ ಮೇಲೆ ಕೆಳಗಡೆ ಪಾದಕ್ಕೆ ಬರುವಂತಹ ನೀರು ತಣ್ಣಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಕುದಿಯುವಂತ ನೀರನ್ನ ಫಸ್ಟ್ ತೋರಿಸ್ಬೋಣ. ನೋಡಿ, ಒಂದು
2 ಗಂಟೆಗಳಿಂದ ಇದು ಒಂದು 2 ಅವರ್ ಇದೆಯಲ್ಲ, ಒಂದು 2 ಅವರಿಂದ ಜಾಸ್ತಿ ಆಯ್ತು. ಹುಷಾರು ತಗೊಳ್ಳೆ. ಸರಿ, ಸುಮಾರು ಒಂದು 100 ಡಿಗ್ರಿ ಸೆಲ್ಸಿಯಸ್ ಕಾದಿದೆ ನೀರು. ಹಾ ಹೊಗೆ ಬರ್ತಾ ಇದೆ. ಹಿಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಬಿಸಿ ಇದೆ. ಅಷ್ಟು ಸುಡುವಂತ ನೀರನ್ನ ತಗೊಂಡೋಗ್ತಾ ಇದೆ. ದಾರಿ ಸ್ವಲ್ಪ ದಾರಿ ಬಿಡಿ ಮೇಡಮ್. ನೀವು ನೋಡ್ಕೊಳ್ಳಿ, ಆನ್ ಆಗಿದೆ ಹಂಗೆ. ಮಾತಾಡಿ. ಇದೇ ಬಿಸಿನೀರಿಂದ ದೇವರಿಗೆ ಅಭಿಷೇಕ ಆಗುತ್ತೆ. ಈ ಬಿಸಿನೀರು ಯಾವ ತರ ಇದೆ ಅಂತ ಹೇಳಿ ಮುಟ್ಟಿ ನೋಡ್ಕೋಬಹುದು. ಬರ್ತೀವಿ, ಮಾತಾಡ್ಬೇಡಿ. ಇವಾಗ ನೀರ್ ಎಷ್ಟು ಬಿಸಿ ಇದೆ ಅನ್ನೋದಲ್ಲಿ ತಮಗೆ ನೋಡೋಕ್ ಸಿಗ್ತದೆ. ಮುಟ್ಟಿ ನೋಡ್ಬೋದಾ ನೀರ್ ಎಷ್ಟು ಬಿಸಿ ಇದೆ ಅಂತೇಳಿ. ದಾರಿ ಬಿಡಬೇಕು. ನಾವು ದಾರಿ ಇಡುವ ಅಲ್ಲಿ. ನೀರ್ ಎಷ್ಟು ಬಿಸಿ ಇದೆ ಅನ್ನೋದನ್ನ ತಾವ್ ಯಾರಾದ್ರೂ ಮುಟ್ಟಿ ಪರೀಕ್ಷೆ ಮಾಡೋರು ಪರೀಕ್ಷೆ ಮಾಡ್ಬೋದು. ಅದೇ ನೀರು ಅಲ್ಲಿಂದ ತಂದಿದ್ದೀವಿ. ನೋಡಿದಿರ ಎಲ್ರು? ಇಲ್ಲಿ ಕಾಣಿಸ್ತಕ್ಕಂಥದ್ದು ಒಂದು ಖಾಲಿ ತಂಬಿಗೆ ಇದೆ, ಒಂದು ಖಾಲಿ ಪರಾತು ಅಥವಾ ನೀವು ತಾವೇನ್ ಕರಿತೀರಿ, ನಾವು ತಾಂಬಾಣ ಅಂತೇಳಿ ಕರಿತೀವಿ ಅದಕ್ಕೆ. ಇಲ್ಲಿ ಒಂದು ಖಾಲಿ ತಂಬಿಗೆ, ಒಂದು ಖಾಲಿ ಪರಾತ್ ಇದೆ. ಅದೇ ಪರಾತನ್ನ ಅಲ್ಲಿ ಕೆಳಗಡೆ ಇರ್ತಾರೆ. ಆ ಖಾಲಿ ಪರಾತನ ಕೆಳಗಡೆ ಇರ್ತಾರೆ. ಅದೇ ತಂಬಿಗೆಯಲ್ಲಿ ನೀರು ತುಂಬಿಕೊಂಡು ದೇವರಿಗೆ ಅಭಿಷೇಕ ಮಾಡ್ತಾರೆ. ಇಲ್ಲಿ ಕೂಡ ಯಾವುದೇ ರೀತಿ ತಣ್ಣೀರಿನ ವ್ಯವಸ್ಥೆ ಇಲ್ಲ. ಈಗ ಈ ಕ್ಯಾಮ್ರಾದಲ್ಲಿ ಕಾಣ್ತದೆ ಅನ್ಕೊಂತೀನಿ. ನಾವು ಯಾವುದೇ ಐಸ್ ಕ್ಯೂಬ್ ಆಗಿರ್ಬೋದು, ಐಸ್ ಗಡ್ಡೆ ಆಗಿರ್ಬೋದು ಇಟ್ಟಿಲ್ಲ. ಈ ಪಾದದ ಹತ್ರ ಕೂಡ ಯಾವುದೇ ಐಸ್ ಕ್ಯೂಬ್ಗಳಿಲ್ಲ. ಇಲ್ಲಿ ಇಡೋದಕ್ಕೆ ಜಾಗ ಕೂಡ ನಮ್ಗಿಲ್ಲ. ನೋಡ್ತಿದ್ದೀರಿ ಅಂತ ಅನ್ಕೊಂತೀನಿ. ಓಕೆನಾ? ಹರಿ ಓಂ. ನಮಸ್ಕಾರ. ನಮಸ್ಕಾರ. ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತೆ ಕೃಷ್ಣ ಕೇಶವೋ ಗರುಡಧ್ವಜ. ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ. ಅನಾಥ ರಕ್ಷಕ ಭಕ್ತವತ್ಸಲ ಗೋವಿಂದ. ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ. ವರಾಹೋ ವಾಮನಶ್ಚೈವ ನಾರಾಯಣ ದೋಕ್ಷಜ. ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿ. ಶ್ರೀನಾರಸಿಂಹ ಮಹಾಸಿಂಹ ಸೂತ್ರಾಕಾರ ಪುರಾತನಃ. ರಮಾನಾಥೋ ಮಹೀಭಕ್ತೋ ಭೂದುರ ಪುರುಷೋತ್ತಮಃ. ಶೂಲಪುತ್ರ ಪ್ರಿಯಾಚಾಂತ ಬ್ರಹ್ಮಾದೀನವರಪ್ರದಾಂ. ಶ್ರೀಜೇ ಸರ್ವಭೂತಾನಾಂ ಭಯಕದ್ಭಯನಾಶನಃ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಭೂತಾವಾಸೋ ಗಿರೇವಾಸೋ ಶ್ರೀನಿವಾಸೋ ತ್ರಿಯಪ್ಪತಿ. ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕಃ. ೀತಂ ಕೀರ್ತನಂ ಯಸ್ಯ ವಿಷ್ಣುರ್ರೋಮಿತ ತೇಜಸಃ. ಶ್ರೀಕಾಲೇ ಯಃ ಪಠೇ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ. ರಾಜತ್ ಘೋರೆ ಪಠೇತ್ ಘೋರೆ ಸಂಗ್ರಾಮೇರಿಪಿ ಸಂಕಟೇ. ಭೂತಸರ್ಪಪೇತಪಿಶಾಚಾದಿ ಭಯಂ ನಾಸ್ತೆ ಕದಾಚನಃ.
ಅಪುತ್ರೋ ಲಭತೆ ಪುತ್ರೋ ನಿರ್ಧನಾನ್ ಧನವಾನ್ ಭವೇತ್ ರೋಗಾರ್ಥೋ ಮುಚ್ಯತೆ ರೋಗಾತ್ ಭಕ್ತೋ ಗೋವಿಂದ ಗೋವಿಂದ ನಾಥ ರಕ್ಷಕ ಭಕ್ತವತ್ಸಲ ಗೋವಿಂದ ಊತಸರ್ಪಪೇತ ಪಿಶಾಚಾದಿ ಭಯನ್ನಾಸ್ತೆ ಕದಾಚನ ಅಪುತ್ರೋ ಲಭತೆ ಪುತ್ರೋ ನಿರ್ಧನಾನ್ ಧನವಾನ್ ಭವೇತ್ ರೋಗಾರ್ಥೋ ಮುಚ್ಯತೆ ರೋಗಾನ್ ಬದ್ಧೋ ಮುಚ್ಯೇತೆ ಬಂಧನಾನ್ ಒಂದ್ ನಿಮಿಷ ಎಲ್ಲರ ಹತ್ರ ಬರ್ತೀನಿ ಎಲ್ಲರ ಹತ್ರ ಬರ್ತೀನಿ. ಒಂದ್ ಸ್ವಲ್ಪ ದಾರಿ ಬಿಡ್ಬೇಕು, ಮೈ ಮೇಲೆ ನೀರು ಚೆಲ್ತವೆ, ಮುಟ್ರಿ ಅಷ್ಟೇ, ಸ್ಪರ್ಶ ಮಾಡ್ರಿ, ಎಂಜಲ್ ಮಾಡ್ಬೇಡ್ರಿ. ಸೊ ಇದು ನೀರು ತಣ್ಣಗಾಗಿದೆ, ಅಲ್ಲಿ ಸುತ್ತೋಗ್ತಾ ಇತ್ತು. ಸೊ ನಾನು ಅಲ್ಲಿ ನೋಡಿದ್ದು ನೀರು ಸುತ್ತೋಗ್ತಾ ಇತ್ತು, ಬಟ್ ಈಗ ಕಂಪ್ಲೀಟ್ ತಣ್ಣಗಾಗಿದೆ. ಸೊ ಪವಾಡ ರೋಮಾಂಚನಕಾರಿಯಾಗಿದೆ. ಮೂರ್ತಿ ತಣ್ಣಗಾಗೋದಕ್ಕೆ ಮಿನಿಮಮ್ 5 ಕೊಡ ನೀರು ಹಾಕ್ಬೇಕು. ತಿರ್ಗಾ ಮೂರ್ತಿ ತಣ್ಣಗಾಗ್ಬೇಕಾದ್ರೆ 5 ಕೊಡ ನೀರ್ ಹಾಕ್ಬೇಕು. ಮತ್ತೆ ನಾವ್ ಇವಾಗ ಅಲ್ಲಿವರೆಗೂ ಕೂಲ್ ಆಗೋದಿಲ್ಲ ಮೂರ್ತಿ. ಒಂದ್ ನಿಮಿಷ ನಾನು ಒಳಗಡೆ ಹಿಂದೆ 3 ವಾಟ್ ಸ್ವಾಮಿ ಬೆಣ್ಣೆ ಆರತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೈ ಮುಗಿರಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಸ್ವಾಮಿಗೆ ವಸ್ತ್ರಾಲಂಕಾರ ಆಗ್ತದೆ. ಇವತ್ತು ಯಾವುದೇ ಅಲಂಕಾರ ಇರೋದಿಲ್ಲ, ಏಕಾದಶಿ ಇರೋದ್ರಿಂದ ತುಳಸಿ ಹಾರ ಹಾಕಿ ವಸ್ತ್ರಾಲಂಕಾರ ಮಾಡಿ ಒಂದು 10-20 ನಿಮಿಷದಲ್ಲಿ ಮಂಗಳಾರತಿ ಮಾಡ್ತಾರೆ. ತಾವು ಬಂದಿರ್ತಕ್ಕಂಥ ಎಲ್ಲರೂ ಮಂಗಳಾರತಿ ತಗೊಂಡು ಪಾದೋದಕ್ಕೆ ತಗೊಂಡು ಹೊರಡೋದಕ್ಕೆ ಅವಕಾಶ ಇದೆ.